ಹೇ ನಮಸ್ಕಾರ. ಬ್ಲಾಂಕ್ ಪೇಜ್ ಒಂದು ಸಿನಿಮಾ ಆಗಿರಲಿ, ಒಂದು ಶಾರ್ಟ್ ಫಿಲ್ಮ್ ಆಗಲಿ, ಯಾವುದನ್ನೇ ಒಂದು ಸ್ಕ್ರೀನ್ ಪ್ಲೇ ಬರೆಯೋದಕ್ಕಿಂತ ಮುಂಚೆ ಎಲ್ರಿಗೂ ಫಸ್ಟ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೆ ಏನಾದರೂ ಬರೀಬೇಕು ಅಂತಂದರೆ ಒಂದು ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು, ಒಂದು ಸ್ಟೋರಿ ಸ್ಟ್ರಕ್ಚರ್ನ ಮೈಂಡಲ್ಲಿ ಇಟ್ಕೊಂಡು, ಕ್ಯಾರೆಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು, ಅದರಲ್ಲಿ ಬರೋ ಕ್ಯಾರೆಕ್ಟರ್ಗಳಾಗಿರ್ಬೋದು, ಪ್ಲಾಟ್ ಪಾಯಿಂಟ್ಸ್ ಆಗಿರ್ಬೋದು, ಸಿನಿಮಾ ಗ್ರಾಮರು, ಡೈಲಾಗ್ಸ್, ಸೀನ್ಸ್ ಆ್ಯಂಡ್ ಸೀಕ್ವೆನ್ಸ್, ಕ್ಯಾರೆಕ್ಟರ್ ಬಯೋಗ್ರಫಿ, ಮಿಡ್ ಪಾಯಿಂಟ್, ಎಂಡಿಂಗ್, ಬಿಗಿನಿಂಗ್, ಲೀನಿಯರ್, ನಾನ್ ಲೀನಿಯರ್, ಇವೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ಒಂದು ಬ್ಲಾಂಕ್ ಪೇಜ್ ಅಂತ ಬಂದಾಗ ಕೆಲವೊಬ್ಬರಿಗೆ ತುಂಬ ಒಂದು ಸ್ಕ್ರೀನ್ ಪ್ಲೇ ಆಗಿರಲಿ, ಒಂದು ಯಾವುದೇ ಶಾರ್ಟ್ ಫಿಲ್ಮ್ಗಾಗಿರ್ಬೋದು, ಫೀಚರ್ ಫಿಲ್ಮ್ಗಾಗಿರ್ಬೋದು, ಕುತ್ಕೊಂಡು ಬರೆಯೋದಕ್ಕೆ ಒಂದು ಸೆಕ್ಯೂರಿಟಿ ಕೊಡೋದು ಒಂದು ಸಿನಿಮಾ ಗ್ರಾಮರ್ ಚೆನ್ನಾಗಿ ಗೊತ್ತಿರಬೇಕು. ಅದರದ್ದು ಪ್ರಿನ್ಸಿಪಲ್ಸ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಬರೀಬೇಕು, ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಭಾಳ ಸರಿ ನನಗೂ ತುಂಬ ಸರಿ ಒಂದು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ಫೀಚರ್ ಫಿಲ್ಮ್ದಾಗಿರ್ಬೋದು, ಶಾರ್ಟ್ ಫಿಲ್ಮ್ದಾಗಿರ್ಬೋದು, ಕೆಲವೊಂದು ಸರಿ ನಾವು ಸ್ಟ್ರಕ್ ಆಗ್ತೀವಿ ಬ್ಲ್ಯಾಂಕ್ ಪೇಜ್ ಅಂತ ಬಂದಾಗ. ಬಟ್ ಮೇಜರ್ ಏನಂತಂದರೆ, ಒಂದು ಸ್ಟೋರಿನ ಬರೀಬೇಕಾದ್ರೆ ಒಂದು ಸ್ಟೋರಿಯ ಪ್ರಿಮೇಜ್ ಗೊತ್ತಿರಬೇಕು ನಮಗೆ. ಸ್ಟೋರಿ ಯಾವುದ್ರ ಬಗ್ಗೆ ನಾವು ಹೇಳಿಕೊಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಈಗಿನ ಒಂದು ತುಂಬ ಫಾರ್ವರ್ಡ್ ಟೆಕ್ನಾಲಜಿಯಲ್ಲಿ ವಿಜುವಲ್ಸ್ ಬಗ್ಗೆನೂ ತುಂಬ ಫೋಕಸ್ ಮಾಡಬೇಕಾಗುತ್ತೆ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆನೂ ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಸ್ಟೋರಿ ಟೆಲ್ಲಿಂಗ್. ಅಫ್ಕೋರ್ಸ್ ಒಂದೊಂದು ಬ್ಲ್ಯಾಂಕ್ ಪೇಜ್ ಅಂತ ಬಂದಾಗ ನಾವು ಸ್ಟೋರಿ ಟೆಲ್ಲಿಂಗ್ ಮೇಲೇನೂ ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಎರಡನೇದು ಬಂದು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಸಿನಿಮಾ ಬಗ್ಗೆನೂ ನಾವು ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಸ್ಟೋರಿ ಯಾವುದ್ರ ಬಗ್ಗೆ ಬರೀತಿದ್ದೀವಿ, ಬ್ಯಾಕ್ ಡ್ರಾಪ್ ಏನು, ಪ್ಲಾಟ್ ಯಾವುದು, ಸಬ್ ಪ್ಲಾಟ್ ಯಾವುದು. ವೆನ್ ಇಟ್ ಕಮ್ಸ್ ಟು ರೈಟಿಂಗ್, ಮೇಜರ್ ಫಸ್ಟ್ ಒಂದು ಸ್ಕ್ರೀನ್ ಪ್ಲೇ ಪ್ರಾಪರಾಗಿ ಬರಬೇಕು. ಅದು ಒಂದು ಮೇಜರ್ ಗೋಲ್ ಆಗಿರ್ಬೇಕು ನಮ್ಮದು. ಅದಾದಮೇಲೆ ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು ಅಂತ ಹೋಗುತ್ತೆ. ರೈಟಿಂಗಲ್ಲೇ ನಾವು ಸ್ಕ್ರೀನ್ ಪ್ಲೇ ಬರಿಬೇಕಾದ್ರೆ ನಾವು ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ತುಂಬ ಕಾನ್ಫ್ಲಿಕ್ಟು, ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ರೈಟಿಂಗ್ ಟೈಮಲ್ಲಿ ಮೇಜರ್ ನಮ್ಮ ಒಂದು ಫೋಕಸ್ ಬಂದು ಸ್ಟೋರಿ ಟೆಲ್ಲಿಂಗ್ ಮೇಲೆ ಇರಬೇಕೇ ಹೊರತು, ವಿತ್ ಇನ್ಕ್ಲೂಡಿಂಗ್ ಗ್ಲಾಮರ್ ಇರಬೇಕೇ ಹೊರತು, ಪ್ರೀ ಪ್ರೊಡಕ್ಷನಲ್ಲಿ ಏನಾಗುತ್ತೆ, ಯಾವ ಥರ ಇನ್ವಾಲ್ವ್ಮೆಂಟ್ ಬರುತ್ತೆ, ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಯಾವ ಥರ ಇರುತ್ತೆ ಆ ಪ್ರೋಸೆಸ್, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು.